ಹಲೋ ನಮಸ್ಕಾರ. ಇವತ್ತು ನಾವು ರೆಸಿಪಿ ಮಾಡೋದು ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಸಿಂಪಲಾಗಿ ನೋಡಿ, ಬ್ಯಾಚುಲರ್ಸ್ ಯಾರನ್ನ ಇದ್ರೆ ಮಾಡ್ಕೊಬೋದು. ಸಿಂಪಲಾಗಿ ಆಯಿಲ್ ಹಾಕಿ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಬೇಕು. ಮತ್ತು ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಿರಿಯಾನಿ ಮಾಡೋದು ಜಸ್ಟ್ 30 ಮಿನಿಟ್ಸ್ ಅಷ್ಟೇ, ಫಾಸ್ಟಾಗಿ ಆಗುತ್ತೆ. ಚೆನ್ನಾಗಿ ಬಾಯಿಲ್ಸ್ಕೊಂಡು ಎಲ್ಲ ಕೆಂಪು ಆಗಬೇಕು. ಆ ಥರ ಎಲ್ಲ ಬಾಯಿಲ್ಸ್ಕೊಂಡು ಬೆಳ್ಳುಳ್ಳಿ ಪೇಸ್ಟು ಮತ್ತು ಅದನ್ನು ಬಾಯಿಲ್ಸ್ಕೊಂಡು ಚೆನ್ನಾಗಿ ಕಲರ್ ಬರೋ ಬಾಯಿಸ್ಕೊಂಡು ಬಿರಿಯಾನಿಗೆ ರೆಡಿ ಮಾಡ್ಕೊತ ಇದ್ದೀನಿ. ಒಂದಿಬ್ಬರಿಗೆ, ನೀವು ಯಾರನ್ನ ಮಾಡ್ಕೊಂಡ್ರಿ ಮನೆಯಲ್ಲಿ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅದು ಫುಲ್ಲು ಕಲರ್ ಬರಬೇಕು. ಕಲರ್ ಬರೋದಂಕ ಬಾಯಿಲ್ಸ್ಕೊಂಡು, ಮತ್ತು ನಾನಿವಾಗ ಗರಂ ಮಸಾಲೆ ಮತ್ತು ಧನಿಯಾ ಪುಡಿ, ಮೊಸರು ಮತ್ತು ತೇಜು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಮತ್ತು ತೇಜು, ಆರ್ಚಿ ಬಿರಿಯಾನಿ ಮಸಾಲೆ ಹಾಕಿದ್ದೀನಿ. ಯಾವಾಗ ಬೇಕಾ ಹಾಕ್ಕೊಬೋದು, ನಿಮ್ಮಿದು. ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿರಿ. ಪೇಸ್ಟ್ ಥರ ಮಾಡ್ಕೊಬೇಕು. ಪೇಸ್ಟ್ ಥರ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಫುಲ್ ಬಾಯ್ಲ್ ಆಗಬೇಕು, ಕಲರ್ ಬರಬೇಕು. ರುಚಿಗೆ ತಕ್ಕಂತೆ ಉಪ್ಪು ಸ್ವಲ್ಪ ಹಾಕ್ಕೊಬೇಕು, ಸ್ವಲ್ಪ ಮಸಾಲೆಗೆ ಮಾತ್ರ. ನೋಡಿ, ಚಿಕನ್ ಹಾಕ್ತಾಯಿದ್ದೀನಿ ಇವಾಗ. ಒಂದು ಅರ್ಧ kg ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು 1/4 kg ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ 1 kg ಬೇಕಾದ್ರೆ ಹಾಕ್ಕೊಬೋದು. ನೋಡ್ಕೊಂಡು ಹಾಕ್ಕೊಳ್ರಿ ಮಸಾಲೆಸು. ನೋಡಿರಿ, ಹಾಕ್ತಾಯಿದ್ದೀನಿ ನಾನು ದೊಡ್ಡ ಬಾಯ್ಲರ್ ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮೊಟ್ಟೆ ಕೋಳಿದು. ನಿಮ್ಗೆ ಯಾವ್ದು ಬೇಕು ನೀವು ಯೂಸ್ ಮಾಡ್ಕೊಳ್ರಿ. ನೋಡಿ, ಇವಾಗ ಫುಲ್ಲು ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು, ಮತ್ತು ಉಪ್ಪು ಎಷ್ಟು ಬೇಕೋ ಅವಾಗ ಹಾಕಿದ ಮಸಾಲೆಗೆ ಮಾತ್ರ ಸ್ವಲ್ಪ ಹಾಕಿದೆ. ಈಗ ಉಪ್ಪು ಹಾಕ್ತಾ ಇರೋದು ಏನಂದರೆ ಚಿಕನ್ಗೆ ಮತ್ತು ಎಲ್ಲದಕ್ಕೂ ಹಿಡಿತದೆ. ಇವಾಗ ಹಾಕಿದ್ರೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. 1-2 ವಿಸಿಲು ಬರಲಿ ಅಂತ. ನೋಡಿ, ಇವಾಗ ಅಕ್ಕಿ ಹಾಕ್ಕೊತ ಇದ್ದೀನಿ. 2 ವಿಸಿಲ್ ಆದಮೇಲೆ, ಯಾಕಂದ್ರೆ ದೊಡ್ಡ ಬಾಯ್ಲರ್ ಅಲ್ವಾ, 2 ವಿಸಿಲ್ ಆದಮೇಲೆ ಓಪನ್ ಮಾಡಿ ಮತ್ತೆ ಅಕ್ಕಿ ಹಾಕ್ಕೊಳ್ರಿ. ಎಷ್ಟು ಬೇಕು ನೋಡಿರಿ, ಬಿರಿಯಾನಿ ರೆಡಿ.